ಸ್ಯಾಂಡಲ್ವುಡ್ನ ಬ್ಯೂಟಿ ರಾಧಿಕಾ ಕುಮಾರಸ್ವಾಮಿ ವಯಸ್ಸು 38 ಆಗಿದ್ದು, ಮಗಳು ಶಮಿಕಾಗೆ ಈಗ 14 ವರ್ಷ ತುಂಬಿದೆ. ಹೇಗಿದ್ರೂ ರಾಧಿಕಾ ಮಾತ್ರ ಈಗಿನ ನಟಿಯರಿಗೆ ಪೈಪೋಟಿ ನೀಡುವಂತಹ ಮೈಮಾಟ ಹೊಂದಿದ್ದು, ಅದೇ ಫಿಟ್ನೆಸ್ ಬ್ಯೂಟಿ ಕಾಪಾಡಿಕೊಂಡು ಬಂದಿದ್ದಾರೆ. ಮಗು ಆದ್ಮೇಲೆ ಮಹಿಳೆಯರ ಸೌಂದರ್ಯ ಕೆಟ್ಟು ಹೋಗುತ್ತೆ ಎಂದು ಹಲವರು ಅಂದುಕೊಳ್ಳುವುದು ಕೂಡ ಉಂಟು. ಆದರೆ ರಾಧಿಕಾ ಮಾತ್ರ ಅದಕ್ಕೆ ತದ್ವಿರುದ್ಧ. ಮಗಳು ಶಮಿಕಾ ಹುಟ್ಟಿದ ಮೇಲೆ ಮತ್ತಷ್ಟು ಹಾಟ್ ಆಗಿದ್ದಾರೆ ರಾಧಿಕಾ. ಇತ್ತೀಚೆಗೆ ಅವರ ಭೈರಾದೇವಿ ಚಿತ್ರ ರಿಲೀಸ್ ಆಗಿದ್ದು, ಅದರಲ್ಲಿನ ರಾಧಿಕಾ ನಟನೆಗೆ ಮನಸೋಲದವರೇ ಇಲ್ಲ. ಇದೀಗ ತಮ್ಮ ಸೌಂದರ್ಯದ ಗುಟ್ಟು ಹಾಗೂ ಸ್ಯಾಂಡಲ್ವುಡ್ನಲ್ಲಿ ಈ ಎಲ್ಲಾ ಬ್ಯೂಟಿ ಕಾಪಾಡಿಕೊಂಡು ಬರಲು ತಮಗೆ ಟಿಪ್ಸ್ ನೀಡುವವರ ಬಗ್ಗೆ ರಾಧಿಕಾ ಮಾತನಾಡಿದ್ದಾರೆ. ವಾಹಿನಿಯೊಂದಕ್ಕೆ ನೀಡಿರುವ ಸಂದರ್ಶನದಲ್ಲಿ ನಟಿ ರಾಧಿಕಾ ಅವರು, ನಾನು ಮೊದಲು ಹೇಗಿರಲಿಲ್ಲ, ಬ್ಯೂಟಿ ಬಗ್ಗೆ ಏನೂ ಗೊತ್ತಿರಲಿಲ್ಲ, ನಾನು ಇಷ್ಟೆಲ್ಲ ಬದಲಾಗಲು ಕಾರಣ ನಟಿ ರಮ್ಯಾ ಎಂದಿದ್ದಾರೆ. ರಮ್ಯಾ ಅವರಿಂದ ನಾನು ತುಂಬಾ ಕಲಿತಿದ್ದೇನೆ. ಬ್ಯೂಟಿ ಟಿಪ್ಸ್ ಎಲ್ಲ ಅವರೇ ಹೇಳಿಕೊಟ್ಟಿರುವುದು. ನನಗೆ ನೇಲ್ ವರ್ಕ್, ನೇಲ್ ಪಾಲಿಶ್ ಕೂಡ ಹೇಗೆ ಮ್ಯಾಚಿಂಗ್ ಮಾಡೋದು, ಎಲ್ಲ ಹೇಗೆ ಹಚ್ಚಬೇಕು ಎಂದು ಗೊತ್ತಿರಲಿಲ್ಲ. ಲಕ್ಕಿ ಚಿತ್ರದ ಸಂದರ್ಭದಲ್ಲಿ ನಟಿ ರಮ್ಯಾ ತುಂಬಾ ಕ್ಲೋಸ್ ಆದ್ರು. ಆಗ ಅವರು ನನಗೆ ಹೇಗೆ ಹೇರ್ ಸ್ಟೈಲ್ ಮಾಡಬೇಕು, ಹೇಗೆ ನೇಲ್ ಪಾಲಿಶ್ ಹಚ್ಚಬೇಕು ಎಂದೆಲ್ಲ ಹೇಳಿಕೊಟ್ರು. ನಾನು ಇಂದು ಇಷ್ಟೆಲ್ಲ ಸ್ಟೈಲ್ ಮಾಡುತ್ತೇನೆ ಅಂದ್ರೆ ಅದಕ್ಕೆ ರಮ್ಯಾನೇ ಕಾರಣ ಎಂದಿದ್ದಾರೆ. ಅಷ್ಟಕ್ಕೂ 2016ರಲ್ಲಿ ಬಿಡುಗಡೆಯಾದ ಲಕ್ಕಿ ಚಿತ್ರದ ಸಂದರ್ಭದಲ್ಲಿ ರಮ್ಯಾ ಮತ್ತು ರಾಧಿಕಾ ತುಂಬಾ ಹತ್ತಿರವಾಗಿದ್ರು. ಈ ಬಗ್ಗೆ ಹಿಂದೆ ರಮ್ಯಾ ಕೂಡ ಮಾತನಾಡಿದ್ರು. ರಾಧಿಕಾ ತುಂಬಾ ಅದ್ಭುತ ಹಾಗೂ ಒಳ್ಳೆಯ ನಟಿ, ಒಳ್ಳೆಯ ಹುಡುಗಿ ಕೂಡ. ಅವರು ನನಗಾಗಿ ಲಕ್ಕಿ ಸಿನಿಮಾ ನಿರ್ಮಾಣ ಮಾಡಿದ್ರು. ರಾಧಿಕಾ ತುಂಬಾ ಕಷ್ಟದಿಂದ ಈ ಮಟ್ಟಿಗೆ ಬೆಳೆದಿದ್ದಾಕೆ. ಸಿನಿ ಕ್ಷೇತ್ರಕ್ಕೆ ಆಕೆ ಕಾಲಿಟ್ಟಾಗ ನಾನು ಕೂಡ ಸಹಾಯ ಮಾಡಿದ್ದೇನೆ. ಅವರು ತುಂಬಾ ಒಳ್ಳೆಯ ಹುಡುಗಿ ಆಗಿರುವ ಕಾರಣ ನನಗೆ ಯಾವಾಗಲೂ ಅವರ ಬಗ್ಗೆ ಸಾಫ್ಟ್ ಕಾರ್ನರ್ ಇದ್ದೇ ಇದೆ ಅಂತ ಹೇಳಿಕೊಂಡಿದ್ರು. ಆಕೆ ಸಿನಿಮಾಗೆ ಬಂದಾಗ ಅಂದಿನ ದಿನಗಳು ಹೇಗಿದ್ದವು ಎನ್ನುವುದನ್ನ ದೇವನಿಂದ ನಾನು ಅರಿತಿದ್ದೇನೆ. ಹೀಗಾಗಿ ಅವರ ಮೇಲೆ ವಿಶೇಷವಾದ ಪ್ರೀತಿ ಇದೆ. ಚುನಾವಣೆ ಟೈಮ್ನಲ್ಲಿಯೂ ನನ್ನ ಪರವಾಗಿ ನಿಂತಿದ್ರು. ನಾನು ಗೆಲ್ಲಬೇಕು ಅನ್ನುವುದು ಅವರ ಆಸೆಯಾಗಿತ್ತು ಎಂದಿದ್ದರು ರಮ್ಯಾ. ಇನ್ನು ನಟಿ ರಮ್ಯಾ ಕುರಿತು ಹೇಳೋದಾದ್ರೆ, ಸದ್ಯ ಅವರು ಚಿತ್ರರಂಗಕ್ಕೆ ಬಾಯ್ ಬಾಯ್ ಹೇಳಿದ್ದಾರೆ. ಅವರು ಯಾವಾಗ ವಾಪಸ್ ಬರ್ತಾರೆ ಎಂದು ಅವರ ಅಭಿಮಾನಿಗಳು ಸದ್ಯ ಕಾಯುತ್ತಿದ್ದಾರೆ. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.